ಅವ್ರಿಗೆ ಅಧಿಕಾರ ಬೇಕು, ಅಧಿಕಾರ ಅನುಭವಿಸ್ಬೇಕು. ಅಮ್ಮಮ್ಮ ಅಂದ್ರೆ 1 ವರ್ಷ 2 ವರ್ಷ ಮ್ಯಾಕ್ಸ್ ಟು ಮ್ಯಾಕ್ಸ್. ಅವ್ರಿಗೆ ತಕ್ಷಣ ಇದಕ್ಕಿದಂಗೆ ಮಂತ್ರಿಗಿರಿ ಸಿಕ್ಬಿಟ್ರೆ ಏನೋ ಅನ್ಕೊಂಡ್ಬಿಟ್ಟಾರೆ. ಅದು ಸಹಜ, ಅದು ಏನ್ ಮಾಡಕ್ಕಾಗಲ್ಲ. ಯಾವ್ದೊಂದು ಖಾತೆ ಕೊಟ್ರೆ ಕಣ್ಮುಚ್ಕೊಂಡು ಕೆಲಸ ಮಾಡ್ಬೇಕು. ಈಗ ಮಧು ಬಂಗಾರಪ್ಪ ಕೊಟ್ಟಾರ ಎಜುಕೇಶನ್ ಮಿನಿಸ್ಟರ್ ಅಂತ. ಇವತ್ತು ಬಂಗಾರಪ್ಪರವರು ಬೀಗರು ರಾಜ್ಕುಮಾರ್ ಬಂದು ಪಕ್ಕದ ರಾಷ್ಟ್ರ ಯಾವುದು ಮಹಾರಾಷ್ಟ್ರದಲ್ಲಿ ಅಣ್ಣೋರ್ದು ಪಠ್ಯ ಪುಸ್ತಕದಲ್ಲಿ ಅವ್ರ ಹೆಸರು ಇದೆ, ಅವ್ರು ಹುಟ್ಟಿದ ಊರಿದೆ, ಎಲ್ಲ ಇದೆ. ಯಾಕೆ ಅವರು ನಮ್ಮ ಸರ್ಕಾರದಲ್ಲಿ ಇರೋರೆಲ್ಲ ಮಾಡಕ್ಕಾರೋ ಅದನ್ನ ಪಠ್ಯ ಪುಸ್ತಕದಲ್ಲಿ ರಾಜ್ಕುಮಾರ್ದು ಇದು ಮಾಡ್ಬೇಕು ತಾನೆ. ಮಹಾರಾಷ್ಟ್ರ ನಮ್ಮ ರಾಜ್ಯದಲ್ಲಿ ಇದ್ಕೊಂಡ್ರೆ ನಮ್ಮ ರಾಜ್ಕುಮಾರ್ ಅವ್ರದ್ದು ಇದೇ ಇಲ್ವೇ ಇಲ್ಲ. ಮಾಡ್ಬೇಕು, ಅದನ್ನ ಏನೊಂದು ಹೊಸದಾಗಿ ಇನೋವೇಷನ್ ಮಾಡ್ತಾ ಇರಬೇಕು. ಅದೇನು ಮಾಡಲ್ಲ. ರಾಜ್ಕುಮಾರ್ ಅವರು ಚಿತ್ರರಂಗ ಕೊಟ್ಟಿರೋ ಕೊಡುಗೆ ತುಂಬಾ ದೊಡ್ಡ ಮಟ್ಟದಲ್ಲಿದೆ. ಅದೇನೆ ಮಧು ಬಂಗಾರಪ್ಪನವರು ಇದ್ದಾರೆ ಸಚಿವರು, ಯಾರೋ ಶಿಕ್ಷಣ ಸಚಿವರಾಗಿ ಅವ್ರು ಮಾಡ್ಬೋದಲ್ವಾ? ಮಾಡ್ಬೋದು ಅವರು. ಅದೇ ಮಾಡ್ತಲ್ಲ, ಅದನ್ನ ಗಮನಕ್ಕೆ ಹೋಗಿದೆ ಗೊತ್ತಿಲ್ಲ. ಈ ಅಟ್ಲೀಸ್ಟ್ ಇವಾಗ ನೋಡಿ ಟಿವಿ ನೋಡೋದು ಗಮನ ಬರ್ತದೆ ಗೊತ್ತಿಲ್ಲ. ಪಕ್ಕದ ರಾಜ್ಯದವ್ರೆ ಮಾಡಿದ್ದಾರೆ ಅಂದಾಗ ನಮ್ಮ ರಾಜ್ಯದಲ್ಲಿ ಮಾಡ್ಬೋದಲ್ಲ ಸರ್? ನಮ್ಗೆ ಎಷ್ಟು ಕಷ್ಟಪಟ್ಟು ದುಡ್ಡು ಎಲ್ಲ ಮಾಡಿದ್ದಾರೆ ಅಂದಾಗ ನಮ್ಮ ರಾಜ್ಯಕ್ಕೆ ಅವರು ಸಿಕ್ಕೋಟ್ಟು ದುಡ್ದವ್ರೆ. ಯಾವ್ದು ಚಿಕ್ಕೋಡಿನ ಮುತ್ತೋಡಿನಲ್ಲಿ ಗಲಾಟೆ ಎಲ್ಲ ಆಯ್ತಲ್ಲ, ಅದಕ್ಕೆ ಹೋರಾಟ ಮಾಡಿದ್ದಾರೆ. ಅದೆಲ್ಲ ಒಂದಿದೆ ಅವ್ರದ್ದು. ಆಮೇಲೆ ಕನ್ನಡ ಬಿಟ್ಟು ಬೇರೆ ಎಲ್ಲೂ ಹೋಗ್ಲಿಲ್ಲ ಅವರು. ಸತ್ಯ. ಕನ್ನಡ 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 ಅಂತಾನೆ ಹೋದ್ರು. ಕನ್ನಡ ಬಿಟ್ಟು ಎಲ್ಲೂ ಹೋಗ್ಲಿಲ್ಲ. ಸತ್ಯ ಅಲ್ವಾ ಸರ್? ಇವಾಗ ನೀವು ಹೇಳ್ದಂಗೆ ರಾಜ್ಯಕ್ಕೆ ಮಾಡ್ಬೋದಾಗಿತ್ತು. ಇವತ್ತಿಗೂ ನೀವು ಚೆಕ್ ಮಾಡಿ ಪಠ್ಯ ಪುಸ್ತಕದಲ್ಲಿ ಒಡೆಯರ್ದೇನು ಉಸಿರೇ ಇಲ್ಲ. ಒಂದು ಅವ್ರ ಕ್ವಶನ್ ಆನ್ಸರ್ಸ್ ಇಲ್ಲ. ಹುಡ್ದಾಗಿಂದ ಸಾಬ್ರದೇ ಹೆಸರುಗಳಿದೆ ನಮಗೆ. ನಮ್ಗೆ ಬೇಜಾರಿಲ್ಲ. ಅವರು ನಮ್ಮ ಥರ ಮನುಷ್ಯ ಅಲ್ವಾ? ಬರೀ ಅವ್ರ ಹೆಸರು ಬರಿಬೇಕು ನಾವು. ಅವ್ರು ಗಟ್ಟು ಮಾಡ್ಕೊಂಡು ನಾವು ಚಿಕ್ಕ ವಯಸ್ಸಲ್ಲೆಲ್ಲ ಬರ್ದು ಸಾಕಾಗೋಯ್ತು. ಏನು ಎಷ್ಟು ನಮ್ಮ ಹಿಂದೂ ರಾಜ್ಯಗಳು ಹೆಚ್ಚಿನ ಅವ್ರೆ, ಲಕ್ಷಾಂತರ ಮಂದಿಗಳವ್ರೆ. ಹಂಗೆ ಲೆಕ್ಕ ನಮ್ಮ ಹಿಂದೂಸ್ತಾನಿಗೆ ಸಿಕ್ಕಾಪಟ್ಟೆ ಕೆಲಸ ಮಾಡೋರು ಅವ್ರೆ. ಬೈರೇಗೌಡರು ನನಗೆ ಇಂಥದೇ ಬೇಕು ಅಧಿಕಾರ ಅಂತ ಕೂತವ್ರೆ. ಅವರು ಇಷ್ಟೆಲ್ಲ ಮಾತಾಡ್ತಾರಲ್ಲ, ನಾನು ನೋಡ್ದಂಗೆ ಹೆಬ್ಬಾಳ ಫ್ಲೈಓವರ್ನ ಒಂದು ನೆಟ್ಟಿಗೆ ಮಾಡಲಿಲ್ಲ. ಅದನ್ನ ಒಂದು ಐಕಾನಿಕ್ ಪ್ಲೇಸ್ ಮಾಡ್ಬೇಕು. ಬೊಂಬಾಟಾಗೆ ಎಂತೆಂಥ ಬ್ರಿಡ್ಜ್ಗಳವೆ, ಅದು ಬ್ರಿಡ್ಜ್ ಮಾಡೋಕ್ಕೆ ಎಲ್ಲ ಬಂದು ಲಾಕ್ ಆಯ್ತಾರೆ. ಅಲ್ಲಿ ಏರ್ಪೋರ್ಟಿಂದ ಬರ್ತಾರೆ, ನಾವು ಬೆಂಗಳೂರಿಂದ ಎಲ್ಲ ಏರ್ಪೋರ್ಟ್ಗೆ ಹೋಗ್ತಾರೆ. ಆ ರೋಡ್ನ ಅಟ್ಲೀಸ್ಟ್ ಸ್ವಲ್ಪ ದೊಡ್ಡದಾಗಿ ಡೆವಲಪ್ ಮಾಡ್ಬೇಕಪ್ಪ. ಆಮೇಲೆ ಇವರ ಪರಮೇಶ್ವರ್ ಸರ್ ಆಗಿರ್ಬೋದು, ನಾನು ಇಷ್ಟು ಸತಿ ಬಂದಿದ್ದೀನಿ. ಮೇಡಮ್ ಅವ್ರ ಪಾಪ ಕೊಡ್ಲೇಬೇಕು. ಯಾಕಂತ ನಾನು ಚಿಕ್ಕನಿಂದ ಹೆಂಗಿದ್ದೀನ ಅವ್ರು ಹಂಗೆ ಪಾಪ. ಆ ಮನುಷ್ಯ ಯಾವ್ದಕ್ಕೂ ಗಲಾಟೆಗೆ ಹೋಗಲ್ಲ. ಅವ್ರಾಯ್ತು, ಅವ್ರ ಕೆಲಸ ಆಯ್ತು. ಏನೋ ಕೊಟ್ರೆ ಕಣ್ಮಿಗೆ ಓದ್ಕೋತಾರೆ. CM ಪೋಸ್ಟ್ ಕೊಟ್ಟರು ಕಣ್ಮಿಗೆ ಓದ್ಕೋತಾರೆ. ಏನೋ ಮಾಡಕ್ಕಲ್ಲ ಪಾಪ. 3 ಸತಿ ಬಂದ್ರೆ ಅಂತ 3 ಸತಿನೂ ಸಿಕ್ಕಿಲ್ಲ ಅವ್ರಿಗೆ. ಪಾಪ ಆ ಮನುಷ್ಯ ಒಂಥರ ಕ್ಲೀನಾಗಿ ಮಾತಾಡ್ತಾರೆ, ಪೊಲೈಟಾಗಿ ಮಾತಾಡ್ತಾರೆ. ಅದು ಖುಷಿ ಆಗತ್ತೆ. ಜಾಸ್ತಿ ಆಶಾಗ ಮಾತಾಡಲ್ಲ ನಾನ್ ನೋಡ್ದಂಗೆ. ಈಗ DK ಸಾಹೇಬ್ರು ಸರ್ಕಾರನ ಅಪೂರ್ಣವತಿ ಮಾಡ್ತಾರಾ? ಪಾಪ ಅವ್ರಿಗೆ ಸಿಕ್ಕಿದ ಒಂದು ಖುಷಿ ಇದೆ. ಬಟ್ ಇಲ್ಲಿ ಇವ್ರು ಆಸ್ಪಾಸಲ್ಲಿ ಏನ್ ಕತೆ ಗೊತ್ತಿಲ್ಲ. ಅವ್ರು ನನ್ಗೆ ಬೇಕು CM ಪೋಸ್ಟ್, ಅವ್ರು ಕಾಲೆಡಿತ ಬಿದ್ದವ್ರೆ. ತಪ್ಪಾಗುತ್ತೆ, ಮಾಡಕ್ ಹೋಗ್ಬಾರ್ದು. ಎಲ್ಲಾರು ಮೇಲ್ಗಡೆ ಇರೋರು ಯಾರು ನಮ್ಮ ನಾರ್ತ್ ಕರ್ನಾಟಕದಲ್ಲಿ ಇದಾರಲ್ಲ, ಅವ್ರು ನಂಬೇಕು ಅಂತ ಕೂತವ್ರೆ. ಯಾರು ಕೊಡ್ತಾರೆ ಮೇಡಮ್? ನಾನ್ ನೋಡ್ದು ಸ್ನಾನ ಅಂತಲ್ಲ, ಇಲ್ಲ ಮುಗಿದವ್ರು ಕತೆ ಅಲ್ಲ. ಇನ್ನೇನು ಈಗ ಆಗೋರೆ ಇವರು ಆರಾಮಾಗಿ ಮಾಡ್ಕೊಂಡು ಹೋಗ್ತಾರೆ ಅಷ್ಟೇ. ಅದನ್ನ ನೋಡ್ಬೇಕಷ್ಟೇ ನಾವು. ಪಾಪ ಮಾಡ್ತಾ ಬಿಡಿ. ಸ್ಟಾರ್ಟಿಂಗ್ ಕಿತ್ತಾದ್ರೆ ಏನ್ ಮಾಡಕ್ಕಾಗಲ್ಲ. ಸ್ಟಾರ್ಟಿಂಗ್ ಟ್ರಬಲ್ ಇದೆ. ಈಗ ಗಾಡಿ ಹೊಸ ಗಾಡಿ ತಗೊಂಡಾಗ ಇದಕ್ಕೆ ಸ್ಟಾರ್ಟಿಂಗ್ ಟ್ರಬಲ್ ಆಗುತ್ತೆ. ಹಂಗೆ ಇದು ಸ್ಟಾರ್ಟಿಂಗ್ ಟ್ರಬಲ್. ಆಮೇಲೆ ನೋಡಿ ಬೆಂಡ್ ಬೇಕಾಗ್ತವ್ರು. DK ಸಾಹೇಬ್ರೆ ನಾವು ನೋಡ್ತಾ ಇದೀವಿ ಬಿಡಿ ಅವ್ರನ್ನ. ಅವ್ರು ಬೈಯೋದ ಖುಷಿ. ಅದ್ ಬೇಜಾರಾಯ್ತು. ಏನ್ ಮಾಡಕ್ಕಾಗಲ್ಲ. ಅದೇನೋ ಖುಷಿಗೆ ಅಭಿಮಾನಿಗೆ ಸಿದಿರ್ಬೇಕು. ತಿನ್ಬಿಟ್ಟ ಏನ್ ಮಾಡ್ತೀರ? ಅದೇನೋ ಖುಷಿಗೆ ಏನ್ ಪಾಪ ಓಡಾಕ್ ಬಿಡ್ತಾರ. ಏನು ಓಡಾಡಕ್ಕೆ ಜಾಗ ಬಿಟ್ಟಿಲ್ಲ ಅವ್ರಿಗೆ. ಸುಸ್ತಾಗೋಗ್ರೆ. ಮಾಡ್ಬೋದು.